ಸರ್ ಸಿನಿಮಾ ಬಿಟ್ಟು ಕ್ರಿಕೆಟ್ ಕಡೆ ಅಲ್ಲ ಸದ್ಯಕ್ಕೆ ಅಂದ್ರೆ ಇವತ್ತು ಈ CCL ಇರೋದ್ರಿಂದ ಈಗ ಇಲ್ಲಿ ಸಿನಿಮಾ ಶೂಟಿಂಗ್ ಮಾಡೋಕ್ಕಾಗುತ್ತಾ ಆ ಥರದಲ್ಲಿ ಹೇಳಿದೆ ಸರ್. ಅಂದರೆ ಸಿನಿಮಾ ಜೊತೆಯಲ್ಲಿ ಕ್ರಿಕೆಟ್ ಅಂತ ಒಂದು ಸ್ಪೋರ್ಟ್ಸ್ ಒಬ್ಬ ಆರ್ಟಿಸ್ಟ್ಗೆ ಬನ್ನಿ ಸರ್, ಆರ್ಟಿಸ್ಟ್ಗೆ ಸ್ಪೋರ್ಟ್ಸು ಇದ್ರೆ ಜೊತೆಯಲ್ಲಿ ಒಂದು ಫ್ರೆಶ್ ಆಗಿರ್ತೀವಿ, ಮೆಂಟಲಿ ಫ್ರೆಶ್ ಇರ್ತೀವಿ, ಫಿಟ್ನೆಸ್ಸು ಕಾಪಾಡ್ಕೋಬೋದು ಎಲ್ಲ. ಸೊ ಎಲ್ಲ ಸ್ನೇಹಿತರೆಲ್ಲ ಸೇರ್ಕೊಂಡು ಆಡ್ತಾ ಇದ್ದೀವಿ. ಸೊ ರಾಜಗೌಡರು ಪಾಲಿಟಿಕ್ಸಲ್ಲೂ ಇರ್ತಾರೆ, ಕ್ರಿಕೆಟ್ನಲ್ಲೂ ಇರ್ತಾರೆ. ಈಗ ಇಲ್ಲೂ ಬಂದವ್ರೆ, ಬಟ್ ಆದರೆ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. ಇನ್ನು CCL ಸೇರಿಸ್ಕೊಂಡಿಲ್ವ ನಮ್ಮ ರಾಜಗೌಡರು ಮೆಂಟೋರ್ ನಮಗೆ ಮೆಂಟೋರ್ ರಾಜಗೌಡರು. ನೀವೇನು ಹೇಳ್ತೀರಾ ಸರ್? ಮೆಂಟರ್ ಅಂತ ರಿಟೈರ್ಡ್ ತಗೋಬಿಟ್ರೆ ಹಾಗಾದ್ರೆ ಕ್ರಿಕೆಟ್ಗೆ? ನಾವೊಂಥರ ಧೋನಿ ಇದ್ದಂಗೆ, ರಿಟೈರ್ಡ್ ತಗೋಂಗಿಲ್ಲ. ಅವರು ಒಂದ್ಸಲ ವರ್ಲ್ಡ್ ಕಪ್ ಮ್ಯಾಚ್ T20 ಮೆಂಟರ್ ಆಗಿ ಬಂದಿರಲ್ಲ, ಆ ಥರ ನಾವು CCLಗೆ ಮೆಂಟ್ರು. CCL ಬಿಟ್ಟು ಉಳಿತು ಎಲ್ಲದಕ್ಕೂ ಪ್ಲೇಯರ್ಸ್. ಸೊ ಸಾಕಷ್ಟು ವರ್ಷಗಳಿಂದ ಸುದೀಪ್ ಸರ್ ಜೊತೆ ಒಡನಾಟಲ್ಲಿದ್ದೀರಾ ಸರ್. CCL ರೆಡಿ ಆಗ್ತಿದೆ. ಸುದೀಪ್ ಅವರ ನೇತೃತ್ವ, ಅವರೊಂದು ಆ ನಾಯಕತ್ವದ ಬಗ್ಗೆ ಏನು ಹೇಳ್ತೀರಾ ಸರ್? ಇವಾಗ ಏನಂತಂದ್ರೆ ಕ್ಯಾಪ್ಟನ್ನು ಸೂಪರ್ ಆಗಿದ್ದಾರೆ, ವೈಸ್ ಕ್ಯಾಪ್ಟನ್ನು ಅದ್ರಿಗಿಂತ ಸೂಪರ್ ಆಗಿದ್ದಾರೆ, ಅದ್ಭುತವಾಗಿದ್ದಾರೆ. ಇವತ್ತಿಬ್ಬರು ಸೇರಿಬಿಟ್ರೆ ಡೈಮಂಡೇ, ಗೋಲ್ಡು ಡೈಮಂಡ್ ಸೇರಿದಾಗ ಗೋಲ್ಡ್ ಡೈಮಂಡೇ ಆಗ್ತದೆ ಇವತ್ತು. ಯಾಕಂದ್ರೆ ಒಳ್ಳೆ ರೀತಿ ನಾನು ಮೊನ್ನೆ ಸುದೀಪ್ ಅಣ್ಣವ್ರಿಗೆ ಲಾಸ್ಟ್ ಟೈಮ್ ನಾನು ಅದೇ ಮಾತಾಡಿದೆ, ಅಣ್ಣ ನಿಂದೇ ಕ್ಯಾಪ್ಟನ್ಸಿಪ್ ಇರಲಿ ನೋಡು ಅಂತ ಹೇಳಿದ್ವಿ. ಯಾಕಂದ್ರೆ ಪ್ರಾಕ್ಟೀಸ್ ಮ್ಯಾಚ್ ಆಡಿದಾಗೂ ಅಣ್ಣಗೆ ನಾನು ಹೇಳಿದೆ, ಇದಕ್ಕಿಂತ ಹಿಂದಿನ ಮ್ಯಾಚ್ ಆಡಿದ್ವಿ 30 ಎಕ್ಸ್ಟ್ರಾಸ್ ಬಂದಿದ್ವು, ನೀನು ಕ್ಯಾಪ್ಟನ್ ಆಗಿ ಬಂದು ಪ್ರಾಕ್ಟೀಸ್ ಮಾಡಿದ ಮ್ಯಾಚು 4 ಎಕ್ಸ್ಟ್ರಾಸ್, ಮ್ಯಾಚ್ನು ಗೆದ್ರಿ. ಹಂಗಾಗಿ ನೀ ಇದ್ದೇನೋ ಒಂದು ಡಿಸಿಪ್ಲಿನ್ ಇರ್ತದೆ, ಹುಡುಗರಿಗೂ ಒಂದು ಇದು ಇರ್ತದೆ ಅಂತ ಹೇಳಿದ್ವಿ. ಅದೇ ಥರ ಇವತ್ತು ಅವ್ರ ಕ್ಯಾಪ್ಟನ್ಶಿಪ್ನು ಒಳ್ಳೆ ರೀತಿಯಿಂದ ಮಾಡ್ಕೊಂಡು ಬಂದ್ದಾರೆ. ಅದ್ರ ಜೊತೆ ಗಣೇಶ್ ಸರ್ ಅವರೆಲ್ಲರೂ ಇದಕ್ಕೋಸ್ಕರ ಇನ್ನೂ ಹೆಚ್ಚಿನ ನಮ್ಮ ಟೀಮ್ ಭಾಳ ಸ್ಟ್ರಾಂಗ್ ಆಗಿದೆ. ಈ ಸತಿ ನಿಮ್ಮ ವೈಸ್ ಕ್ಯಾಪ್ಟನ್ ನೀವು ಹೇಳ್ದಂಗೆ ಸಕ್ಕ ಸ್ಟ್ರಾಂಗ್ ಜೋಶಲ್ಲಿದ್ದಾರೆ ಅನ್ಬೋದು. ಏನಕ್ಕೆ ಅಂತ ಅಂದರೆ ಸರ್, ಕೃಷ್ಣ ಪ್ರಣಯ ಸಖಿ ಬೇರೆ ಸೂಪರ್ ಹಿಟ್ಟು, ಒಂದು ಸಿನಿಮಾ ನಡೀತಾ ಇದೆ. ಸೊ ಅವ್ರ ಭರ್ಜರಿ ಒಳ್ಳೆ ಬೌಲಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು. ಫಿಲಿಮ್ನಲ್ಲಿ ಗಣೇಶ್ ಸರ್ ಹಾಕಂತ ಗುಗ್ಲಿ ಬಾಲ್ಗೆ ಹೀರೋಯಿನ್ಸ್ಗಳು ಔಟ್ ಆಗ್ತಾರೆ. ಕ್ರಿಕೆಟಲ್ಲಿ ಅಂತ ರಾಬಿನ್ ಉತ್ತಪ್ಪ ಔಟ್ ಆದರು. ಒಳ್ಳೊಳ್ಳೆ ಪ್ಲೇಯರ್ಸ್ ಕ್ರಿಕೆಟಲ್ಲಿ ಔಟ್ ಆಗ್ತಾರೆ. ಇವ್ರ ಬಾಲಿಂಗ್ ಕ್ರಿಕೆಟ್ನಲ್ಲಿ ಯಾರಿಗೂ ಜಡ್ಜ್ ಮಾಡೋದಾಗಲ್ಲ. ಎಂತೆಂಥ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ಗಳಿಗೆ ಬೋಲ್ಡ್ ಮಾಡಿದರು. ಅಲ್ಲಿ ಒಳ್ಳೊಳ್ಳೆ ಹೀರೋಯಿನ್ಗಳು ಬೋಲ್ಡ್ ಆಗ್ತಾರೆ. ಕರ್ನಾಟಕದಾಗ ಎಲ್ಲ ಮಹಿಳೆಯರು ಬೋಲ್ಡ್ ಆಗ್ತಾರೆ. ಯಾವ ಬಾಲ್ ಆಗ್ತೀವಿ ನೀವ್ ಹೇಳ್ಬೇಕು ಬೋಲ್ಡ್ ಎಲ್ಲೆಲ್ಲಿ ಮಾಡಿದ್ರೆ. ನಾವ್ ಹೇಳಿರೋದಲ್ಲ, ರಾಜಗೌಡರು ಹೇಳಿರೋದು ಸರ್. ಇಲ್ಲ ಅದೇನಾಗುತ್ತೆ ಅಂದ್ರೆ ಅವತ್ತು ಪಿಚ್ ಹೆಂಗ್ ಬಿಹೇವ್ ಮಾಡುತ್ತೋ ಗೊತ್ತಿಲ್ಲ ಅಲ್ಲ, ಹೆಂಗಿರುತ್ತೋ ಹಂಗೆ ಆಡೋದು. ಯಾಕೆಂದ್ರೆ ನಾನು ಗಣೇಶ್ ಸರ್ ಬಾಲ್ ಬಿಡೋವರೆಗೂ ಅವ್ರಿಗೆ ಗೊತ್ತಿಲ್ಲ ಯಾವ ಬಾಲ್ ಹಾಕ್ತೀನಿ ಅಂತೇಳಿ. ಲಾಸ್ಟ್ ಸೆಕೆಂಡಲ್ಲಿ ಅವರು ಮೈಂಡ್ ಚೇಂಜ್ ಮಾಡಿ ಬಾಲಿಂಗ್ ಹಾಕ್ತಾರೆ. ನಾವೆಲ್ಲರೂ ಬಾಲಿಂಗ್ ಮಾಡೋಕೆ ನಾವು ಇಲ್ಲೇ ಹಾಕ್ಬೇಕಂತ ಆಗ್ತೀವಿ. ನಾವು ಬಾಲಿಂಗ್ ಹಾಕ್ಬೇಕಾದ್ರೆ ಯೋಚನೆ ಮಾಡ್ತಿರ್ತೀವಿ. ಬಾಲಿಂಗ್ ಹಾಕ್ಬೇಕಾದ್ರೆ ನಾವು ಯೋಚನೆ ಮಾಡ್ತಿದ್ವಿ. ಗಣೇಶ್ ಸರ್ ಇಲ್ಲ, ಲಾಸ್ಟ್ ಸೆಕೆಂಡಿಗೆ ರಿಲೀಸ್ ಮಾಡಕ್ಕೆ ಯೋಚನೆ ಮಾಡಿ ಹಾಕ್ತಾರೆ. ಬ್ಯಾಟ್ಸ್ಮನ್ಗೆ ಗೊತ್ತೇ ಆಗಲ್ಲ, ಔಟಾಗಿ ಹೋಗ್ತಿರೋದು ಅಷ್ಟೇ ಬ್ಯಾಟ್ಸ್ಮನ್ ಕೆಲಸ. ಇವ್ರು ಬಂದಾಗ ಫಸ್ಟ್ ಇವ್ರು ಬಾಲಿಂಗ್ ರನ್ ಅಪ್ ಎಲ್ಲರೂ ನೋಡಿದ್ರೆ ಮೋಸ್ಟ್ಲಿ ಇವ್ರೇನು ವಿಕೆಟ್ ತೊಗೊಂಗಿಲ್ಲ. ಆಮೇಲೆ ಅವನೇ ಅಂತ ಏನೋ ಮರ ಒಂದು ಓವರಿಗೆ 3 ವಿಕೆಟ್ ತೊಗೊಂಡಂತ ಒಂಥರ. ಆ ಒಂದು ಕ್ಯಾಪ್ಟನ್ಶಿಪ್ ಇದು ಒಂದು ಟ್ರಂಪ್ ಕಾರ್ಡ್ ಸೂಪರ್ ಆಗಿದೆ. ಕಾಂಬಿನೇಷನ್ನಲ್ಲಿ ಈ ಸರ ಐತೆ. ಹೆಂಗಿದೆ ಸರ್ ಜೋಶ್? ಚೆನ್ನಾಗಿದೆ. ಎಲ್ಲರೂ ಚೆನ್ನಾಗಿ ಫಿಟ್ ಆಗಿದ್ದಾರೆ. ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಐ ಥಿಂಕ್ ಅದೇ ಥರ ನಾವೇನೇ ಚೆನ್ನಾಗಿ ಮಾಡಿದ್ರು ದೇವರ ಆಶೀರ್ವಾದ ಒಂದು ಬೇಕು. ಅದೊಂದು ಆದರೆ ಲಕ್ ಫೇವರ್ ಒಂದು ಮಾಡಿದ್ರೆ ಚೆನ್ನಾಗಿರುತ್ತೆ. ನೀವು ಈ ಸಲ ಬ್ಯಾಟಿಂಗು ಬೌಲಿಂಗು ಯಾವ ಥರ ಸ್ಟ್ರಾಟಜಿ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾಕಂದರೆ ಟೀಮು ಒಂದು ಹೊಸ ಥರದಲ್ಲಿ ಪ್ಲಾನ್ ಮಾಡಿದ್ದಾರೆ ಸುದೀಪ್ ಸರ್. ಮತ್ತೆ ಅವರು ಕ್ಯಾಪ್ಟನ್ಸಿಗೆ ಬಂದಿದ್ದಾರೆ ಸರ್. ಈಗ ಹೋದ ವರ್ಷ ನಾನು ಆಡಲಿಲ್ಲ. ಬನ್ನಿ ಸರ್ ಅಲ್ಲಿ ಹೋಗೋಣ. ಪ್ರಿನ್ಸ್ ಹೋದ ವರ್ಷ ನಾನು ಆಡಲಿಲ್ಲ ಕಾರಣಾಂತರದಿಂದ. ಈ ವರ್ಷ ಬಂದಿದ್ದೀನಿ ತಿರ್ಗಾ. ಒಳ್ಳೆ ಸ್ಟ್ರಾಟಜಿ ಮಾಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ಲೈನಪ್ ಆಗಿರ್ಬೋದು, ಬೌಲಿಂಗ್ ಲೈನಪ್ ಆಗಿರ್ಬೋದು, ಫೀಲ್ಡಿಂಗ್ ಲೈನಪ್, ಫೀಲ್ಡಿಂಗ್ ವೆರಿ ಸೊ ಪ್ರತಿಯೊಂದು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ.